ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಬ್ಯುಸಿ ಇರೋದರಿಂದ ನಾನು ಯಾವುದೇ ರೀತಿಯಾದಂತಹ ಡೈಲಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಎನಿ ಮನಿ ಸೇವಿಂಗ್ ಟಿಪ್ಸ್ನ ಕೂಡ ಆಗ್ತಾಯಿಲ್ಲ. ಬೇಜಾರು ಮಾಡ್ಕೋಬೇಡಿ. ಅದರಲ್ಲೂ ಇದು ಒಂದನ್ನು ಸ್ವಲ್ಪ ಮಡ್ ಪಾಟ್ ಶಾಪಿಂಗ್ಗೆ ಹೋಗೋಣ ಅಂತ ಹೋಗಿದ್ವಿ. ಸೊ ಅಲ್ಲಿ ತೆಗೆದಂತಹ ಒಂದು ಪುಟ್ಟದಾದಂತಹ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಲೊಕ್ಯಾಲಿಟಿ ಬಂದು ನೆಲಮಂಗಲ ಹತ್ರ ಇರೋದು. ತುಂಬ ಚೆನ್ನಾಗಿದೆ. ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಯಾಕೆ ಈ ಥರ ಮಡ್ ಪಾಟ್ ಯಾಕೆ ತಗೋತಾ ಇರೋದು ಅಂತ ಅಂದರೆ, ಸ್ವಲ್ಪ ನಮ್ಮ ಲೈಫ್ ಹ್ಯಾಬಿಟ್ಸ್, ಫುಡ್ ಹ್ಯಾಬಿಟ್ಸ್ನ ನಾವು ಚೇಂಜ್ ಮಾಡ್ಕೊಳ್ಳೋ ರೀತಿಯಾಗಿ ಸ್ವಲ್ಪ ಥಿಂಗ್ಸ್ನ ಕೂಡ ಮನೆಯಲ್ಲಿ ನಾನು ಚೇಂಜ್ ಮಾಡಬೇಕು ಅಡುಗೆದು ಮಾಡಬೇಕಾದ್ರೆ ಅನ್ನೋದು ನನಗೆ ಇವಾಗ ರಿಯಲೈಸ್ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಕಿಚನ್ ಮೇಕ್ ಓವರ್ ಮಾಡಬೇಕು. ಮೇಕ್ ಓವರ್ ಜೊತೆಗೆ ನಮ್ಮ ಯುಟೆನ್ಸಿಲ್ಸ್ ಏನಿದೆ, ನಾನ್ ಸ್ಟಿಕ್ ಅನ್ನೋ ಒಂದು ಯುಟೆನ್ಸಿಲ್ಸ್ನ ಒಂದು 80% ರಿಮೂವ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು 20% ಬೇಕೇ ಬೇಕು, ಎಮರ್ಜೆನ್ಸಿ ಅನ್ನುವಾಗ ಬೇಕಾಗುತ್ತೆ. ಸೊ ಅದನ್ನು ಸದ್ಯದಲ್ಲೇ ರಿಮೂವ್ ಮಾಡೋ ಐಡಿಯಾ ಇದೆ, ನೋಡೋಣ. ಸದ್ಯಕ್ಕಂತೂ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ಇಮಿಡಿಯೇಟಾಗಿ ಇಲ್ಲ, ಪಟ್ ಅಂತ. ಸೊ ಆಮೇಲೆ ನಾನು ಚೇಂಜ್ ಮಾಡ್ತೀನಿ. ಹಾಗೆ ಇದು ಕ್ಲೇಆರ್ಟ್ನಲ್ಲಿ ಇದ್ದಂತಹ ಒಂದು ಶಾಪ್ನಲ್ಲಿ ಇರುವಂತಹ ವಿಗ್ರಹಗಳು ತುಂಬ ಚೆನ್ನಾಗಿದೆ. ಹಾಗೆ ತುಂಬ ಕಲೆಕ್ಷನ್ಸ್ ಇದೆ, ನೋಡ್ತಾ ಇರ್ಬೋದು. ಹಾಗೆ ಇದು ಮಡ್ ವಾಟರ್ ಬಾಟ್ಲು. ನಾನು ಹೋಗಿದ್ದು ಆ್ಯಕ್ಚುಲಿ ಈ ಜಗ್ ನನ್ನ ಕೈಯಲ್ಲಿ ಏನಿದೆ ಇದನ್ನು ನಾನು ತೊಗೊಳೋದಕ್ಕೆ ಹೋಗಿರೋದು. ಬಟ್ ಅದು ನಾನು ನೋಡಿರೋದ್ರಲ್ಲಿ ಅದೊಂದು ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ನಾನು ಅದನ್ನ ತಗೊಂಡೆ. ಅದರಲ್ಲೇ ವೆರೈಟಿ ಇತ್ತು. ಸೊ ಇದು ವೆರೈಟಿ ಇದ್ದಿದ್ದು. ಸೊ ಅದಾದಮೇಲೆ ಇಲ್ಲಿ ಡಾಲ್ಸ್ಗಳಾಗಿರ್ಬೋದು, ಪುಟ್ಟ ಲೋಟಗಳಾಗಿರ್ಬೋದು, ವೆರೈಟಿ ಲೋಟಗಳು. ಅಂದರೆ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಕೆಲವು ಐಟಮ್ಸ್ಗಳು ಅನ್ನೋದು ಬಿಟ್ಟರೆ ಇನ್ನು ಕೆಲವೆಲ್ಲ ಓಕೆ, ನೆಗೋಷಿಯಬಲ್ ಇದೆ, ಹಾಗೆ ರೀಸನಬಲ್ ಕೂಡ ಇದೆ. ಅದರಲ್ಲಿ ಇನ್ನು ಕೆಲವು ಈಗ ನನ್ನ ಕೈಯಲ್ಲಿ ಹಿಡ್ದಿರೋದು ಇದೆಯಲ್ಲ, ಅದೆಲ್ಲ ರೀಸನಬಲ್ ಇದೆ, ದೊಡ್ಡದು. ಅದೇ ಚಿಕ್ಕದಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಓಕೆ, ನಾನು ಅಂದ್ಕೊಂಡಿದ್ದಂತೂ ಇಲ್ಲಿ ಸಿಕ್ತು. ಹಾಗೆ ಇದೆಲ್ಲ ತಗೊಂಡು ಸೀಸ್ನಿಂಗ್ ಎಲ್ಲ ಮಾಡಿ ಆ ನಂತರ ನಾನು ತಗೊಂಡೆ, ಬೈ ಮಾಡಿದೆ ಅನ್ನೋದನ್ನ ಹೇಳ್ತೀನಿ. ಸೊ ಹಾಗೆ ಅಂಗಡಿಯಲ್ಲಿ ಒಂದು ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಅಂಗಡೀಲಿ. ಸೊ ನೋಡಿ, ಇಲ್ಲಿ ಮನೆ ಮುಂದೆ ಹಾಕುವಂತಹ ಒಂದು ಇದು ಚೆನ್ನಾಗಿತ್ತು. ನೀವು ಇನ್ ಕೇಸ್ ಏನಾದ್ರು ತೊಗೊಳಂಗಿದ್ರೆ ಕಮೆಂಟ್ ಮಾಡಿ, ನಾನು ಅಡ್ರೆಸ್ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಹಾಗೆ ಇದನ್ನು ಯಾಕೆ ತಗೊಂಡೆ, ಏನು ಇದು, ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಹಾಗೆ ಕಲೆಕ್ಷನ್ಸು ಕೂಡ ಇದೆ. ನಿಮಗೆ ಯಾವ್ದು ಇಷ್ಟ ಆಯಿತು ಇದರಲ್ಲಿ ಅನ್ನೋದನ್ನ ಹೇಳಿ, ಓಕೆನಾ?